ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಸಂಡೇ ವ್ಲಾಗ್ನ ನಾವು ಬೆಳಗ್ಗೆ ವಾಕಿಂಗ್ ಬಂದಿದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಚಿನ್ನು ಮತ್ತು ನಾನು ವಾಕ್ ಮಾಡ್ತಾ ಇದ್ವಿ. ಸಂಜು ಇಲ್ಲೇ ಫಿಶ್ ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ. ಇಲ್ಲಿ ನೋಡ್ತಿದ್ದೀರಲ್ಲ ಕೆರೆ, ಇದೇ ಕೆರೆಯಲ್ಲಿ ಒಳ್ಳೆ ಫ್ರೆಶ್ ಫಿಶ್ ಸಿಕ್ಕಿದೆ, ಬಾತುಕೋಳಿ. ಸೊ ಇವಾಗ ಅವರು ಫಿಶ್ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ಅವ್ರು ಬರೋ ತನಕ ನಾವು ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಿದ್ವಿ. ಫ್ರೆಶ್ ಫಿಶ್ ಸಿಕ್ಕಿರೋದು ತುಂಬಾ ಖುಷಿ ಆಯಿತು. ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಫ್ರೆಶ್ಶಾಗಿ ಸಿಗೋದೇ ಕಷ್ಟ ಬ್ಯಾಂಗ್ಳೂರಲ್ಲಿ. ಅಂಥದ್ರಲ್ಲಿ ನಾವು ವಾಕಿಂಗ್ ಬಂದಂಥ ಕೆರೆ ಹತ್ರ ಸಿಕ್ಕಿದೆ. ಸಂಜು ಫಿಶ್ ಹತ್ರನೇ ನಿಂತ್ಬಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ತುಂಬ ಜನ ಇದ್ದರು. ಫ್ರೆಶ್ ಮೀನಾಗಿರೋದ್ರಿಂದ ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಹೇಳಿ ಬೇರೆಯವ್ರು ತೊಗೊಂಡ್ಬಿಡ್ತಾರೆ ಅಂತ. ನಾವು ಅಷ್ಟರಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಚಿನ್ನೂನ ನಾನು ಬಂದ್ವಿ. ನಾವು ಒಂದು ರೌಂಡ್ ಮುಗಿಸಿ ಬರೋಷ್ಟರಲ್ಲಿ ಅವರು ಫುಲ್ ಬ್ಯಾಗೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ, ಒಂದು 20-30 kg ಅಷ್ಟು ಫಿಶ್ ಸಿಕ್ಕಿತ್ತು. ಸ್ವಲ್ಪ ದಪ್ಪ ಆಗಿರೋಂಥ ಮೀನು. ಸ್ವಲ್ಪ ಜನಕ್ಕೆ ಸಿಗಲೇ ಇಲ್ಲ. ಅದರಿಂದಾಗಿ ಸಂಜು ನಾನಂತೂ ಬರಲ್ಲ, ನೀವು ಹೋಗಿ ಮುಗಿಸ್ಕೊಂಡು ಬನ್ನಿ ಅಂತ ನಮ್ಮನ್ನು ಕಳಿಸಿದ್ರು. ಇವರು ಇಲ್ಲಿ ಕೊಡಲ್ಲ, ನಮ್ಮ ಅಂಗಡಿ ಹತ್ರ ಬನ್ನಿ, ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಅಂದರು. ಸೊ ಇವಾಗ ಸಂಜು ಹೋಗ್ತಿದ್ದಾರೆ. ಫ್ರೆಂಡ್ಸ್, ನೋಡಿ ಎಷ್ಟು ದೊಡ್ಡ ಕೆರೆ ಅಂತ. ನಾವು ಎವ್ರಿ ಸಂಡೇ ಇಲ್ಲಿಗೆ ಬರ್ತೀವಿ ವಾಕ್ ಮಾಡೋದಕ್ಕೆ. ಮತ್ತು ಹಾಗೆ ಚಿನ್ನೂನ ಆಟ ಆಡಿಸ್ಕೊಂಡು ಹೋಗ್ಬೋದು. ಇಲ್ಲೇ ಪಾರ್ಕೆಲ್ಲ ಇದೆಯಲ್ವಾ, ಸೊ ಅದರಿಂದಾಗಿ. ಹಾಗೆ ಇಲ್ಲಿ ಫ್ರೆಶ್ ಮೀನೆಲ್ಲ ಸಿಗುತ್ತೆ. ಅವಾಗ ಹಿಡ್ದು ಅವಾಗಲೇ ಕೊಡ್ತಾರೆ. ಸೊ ಸಂಜು ತೊಗೊಂಡು ಬರೋಕ್ಕೆ ಅಂತ ಹೋದ್ರು. ಇವಾಗ ತಾನೇ ಇಲ್ಲಿ ಫಿಶ್ ಹಿಡ್ದಿದ್ರು, ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ನಾವೀಗ ಇಲ್ಲಿ ವಾಕ್ ಮಾಡಿಕೊಂಡು ಚಿನ್ನೂನ ಸ್ವಲ್ಪ ಟೈಮ್ ಆಟ ಆಡಿಸ್ಕೊಂಡು ಹೋಗಬೇಕು. ನೋಡಿ ಎಷ್ಟು ದೊಡ್ಡ ಕೆರೆ ಅಂತ. ತುಂಬ ಚೆನ್ನಾಗಿದೆ ಕೆರೆ ಎಲ್ಲ. ಚಿನ್ನುಗೆ ಈ ಥರ ಎಲ್ಲ ಆಟ ಆಡೋದಕ್ಕೆ ಇಷ್ಟ. ಅದಕ್ಕೆ ಕೆರೆಗೆಲ್ಲ ಕಲ್ಲಾಕ್ತಿದ್ದಾನೆ, ಚಿಕ್ಕದು ಎಸಿತಿದ್ದಾನೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಎಷ್ಟು ದೊಡ್ಡ ಕೆರೆ ನೋಡಿ. ಮೈಂಡ್ ಫ್ರೆಶ್ ಅನಿಸುತ್ತೆ ಇಲ್ಲಿ ಬಂದರೆ. ಎವ್ರಿ ಸಂಡೇ ನಾನು ಸಂಜು ಎಲ್ಲ ಇಲ್ಲಿ ಬರ್ತೀವಿ. ಬಂದು ಚಿನ್ನೂನ ಆಟ ಆಡಿಸ್ಕೊಂಡು ಇಲ್ಲೆಲ್ಲ ವಾಕ್ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಫ್ರೆಶ್ ಮೀನು ಸಿಗುತ್ತೆ, ತಗೊಂಡು ಹೋಗ್ತೀವಿ. ಬರೋ, ಬಾ ಚಿನ್ನು, ಬಾ ಬೇಗ. ಹೋಗ್ಬಾರ್ದು ಅಂತ, ಡೇಂಜರ್ ಅಂತ. ಡೇಂಜರ್ ಪ್ಲೇಸ್ ಅಲ್ವಾ, ಅದಕ್ಕೆ ಹೋಗ್ಬಾರ್ದಲ್ಲಿ. ಇಲ್ಲಿ ಬಂದರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಸಿಟಿಲಿ ಇದೀವಿ ಅಂತ ಅನ್ಸಲ್ಲ, ಹಳ್ಳಿಲಿ ಇದೀವಿ ಅಂತ ಅನ್ಸುತ್ತೆ. ಇಲ್ಲಿ ತುಂಬ ದೊಡ್ಡ ಕೆರೆ ಇದೆ, ವಾಕ್ ಮಾಡೋದಕ್ಕೆ ಅಂತಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮನೆಗೆ ಹತ್ರದಲ್ಲೇ ಇದೆ. ಏನೋ ಜಸ್ಟ್ 1 kilometer ಆಗ್ಬೋದು ಅನಿಸುತ್ತೆ ನಮ್ಮ ಮನೆಯಿಂದ ಇಲ್ಲಿಗೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ಬರೋದಕ್ಕೆ. ಎವ್ರಿ ಸಂಡೇ ಬರ್ತೀನಿ. ಎಷ್ಟೊಂದು ಬರ್ಡ್ಸ್ ಎಲ್ಲ ಇದೆ ನೋಡಿ. ಹೆಚ್ಚಿನ ಬರ್ಡ್ಸ್ಗೆಲ್ಲ ಇದು ಮಾಡಬೇಡ. ಇಲ್ಲಿ ವಾಕ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಸ್ವಲ್ಪನೂ ಬೋರ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ವೆಹಿಕಲ್ ಸೌಂಡ್ ಇರಲ್ಲ ಇಲ್ಲಿ. ಅದರಿಂದಾಗಿ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ. ವಾಕ್ ಮಾಡೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ. ಹಾಗೆ ಇಲ್ಲಿ ಕೆರೆ ಎಲ್ಲ ನೋಡಿಕೊಂಡು ಮರ ಗಿಡಗಳೆಲ್ಲ ಎಷ್ಟೊಂದಿದೆ ಅಲ್ವಾ. ಸೊ ನಂಗೆ ತುಂಬ ಇಷ್ಟ ಈ ಥರ ಇಲ್ಲಿ ವಾಕ್ ಮಾಡೋದಕ್ಕೆ. ಅದರಿಂದಾಗಿ ತುಂಬ ಇಷ್ಟಪಟ್ಟು ಇಲ್ಲಿಗೆ ಬರ್ತಾಯಿರ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಟೈಮ್ ನೀರೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋದ್ರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ಸಿಟಿಲಿ ಇದ್ದೀವಿ ಅಂತ ಅನ್ನೋ ಫೀಲೇ ಆಗಲ್ಲ. ಇಲ್ಲಿಂದ ಪಾರ್ಕಿಂದ ಆಚೆ ಹೋದರೆ ಮತ್ತೆ ಅದೇ ವೆಹಿಕಲ್ ಸೌಂಡು ಅದೇ ಥರ ಇರುತ್ತೆ. ಬಟ್ ನನಗಂತೂ ತುಂಬ ಇಷ್ಟ ಇಲ್ಲಿ ಬರೋದಕ್ಕೆ. ನಮ್ಮ ಮನೆಗೆ ಹತ್ತಿರದಲ್ಲೇ ಇರೋದ್ರಿಂದ ನನಗಂತೂ ತುಂಬ ಖುಷಿ. ಇಲ್ಲಿ ಬರ್ತಾ ಇರ್ತೀವಿ ನಾನು, ನನ್ನ ಮಗ ಹಾಗೆ ಸಂಜು ಎಲ್ಲ ಬಂದು ಇಲ್ಲಿ ವಾಕ್ ಮಾಡ್ಕೊಂಡು ಎಕ್ಸಸೈಸ್ ವಾಕ್ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ.
ಸಂಜು ಹೋಗಿ ತುಂಬ ಟೈಮ್ ಆಯಿತು. ಸೊ ಕಾಲ್ ಮಾಡಿದ್ದೆ, ಅವರು ಇನ್ನೂ ಹಾಫ್ ಆನ್ ಅವರ್ ಆಗುತ್ತೆ, ಕ್ಲೀನ್ ಮಾಡ್ತಿದ್ದಾರೆ ಫಿಶ್ನ ಅಂತ ಹೇಳಿದರು. ಸೊ ಅಲ್ಲಿ ತನಕ ಮತ್ತು ಇಲ್ಲಿ ಚಿನ್ನನ ಆಟ ಆಡಿಸ್ಕೊಂಡು, ಅವನು ವಾಕ್ ಮಾಡಲ್ಲ ನಾನು ಅಂತ ಹೇಳ್ದ. ಸೊ ಅವನು ಒಬ್ಬನ್ನೇ ಬಿಟ್ಟು ಹೋಗೋದಕ್ಕೆ ನನಗೆ ಭಯ. ಅದರಿಂದಾಗಿ ಸ್ವಲ್ಪ ಟೈಮ್ ಆಟ ಆಡಿಸ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಹೋಗೋಣ, ಸಂಜು ಬರೋ ತನಕ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತೂ, ಯಾರಿಗೆ ತಾನೇ ಇಷ್ಟ ಆಗಲ್ಲ. ಈ ಪಾರ್ಕ್ ಒಳಗಡೆ ಬಂದುಬಿಟ್ರೆ ನನಗೆ ಸಖತ್ ಖುಷಿಯಾಗುತ್ತೆ. ಈ ಪಾರ್ಕಿಂದ ಆಚೆ ಹೋಗ್ತಿದ್ದಂಗೆ ಸೇಮ್ ಅದೇ ಸಿಟಿ ಲೈಫು. ನಂಗೆ ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸು. ಚಿನ್ನು ಫಸ್ಟ್ ಆಟ ಆಡೋಣ ಅಂತ ಹೇಳ್ದ, ಜೋಕಾಲಿ ಪುಷ್ ಮಾಡಬಮ್ಮ ಅಂತ ಹೇಳ್ದ. ನಾನು ಫಸ್ಟ್ ಎಕ್ಸಸೈಸ್ ಮುಗಿಸ್ಕೊಬಿಡೋಣ, ಆಮೇಲೆ ಆಟ ಆಡಿಸ್ತೀನಿ ಅಂತ ಹೇಳಿದೆ. ಯಾಕಂದರೆ ಆಟ ಆಡ್ತಾ ನಿಂತ್ಕೊಬಿಟ್ರೆ ಎಷ್ಟು ಕರೆದ್ರೂ ಬರೋದೇ ಇಲ್ಲ. ಅದಕ್ಕೆ ನೀನು ಸ್ವಲ್ಪ ಎಕ್ಸಸೈಸ್ ಮಾಡಪ್ಪ, ಆಮೇಲೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಅವನು ಟ್ರೈ ಮಾಡ್ತಿದ್ದಾನೆ. ಅವನಿಗೆ ಇದೆಲ್ಲದಕ್ಕಿಂತ ಅವನಿಗೆ ಆಟ ಆಡೋದಕ್ಕೆ ತುಂಬ ಇಷ್ಟ. ಆದ್ರೂ ಎಲ್ಲನೂ ಒಂದೊಂದು ಸಲ ಟ್ರೈ ಮಾಡು, ಅಷ್ಟರಲ್ಲಿ ನಾನು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಳ್ತೀನಿ ಅಂತ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಅವನು ಸಹ ಎಕ್ಸಸೈಸ್ ಎಲ್ಲ ಮಾಡ್ತಿದ್ದ. ನನ್ನ ಮಗ ಇವಾಗ ಇತ್ತೀಚೆಗೆ ಸ್ವಲ್ಪ ಹಠ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದಾನೆ. ಆವಾಗ ಅವನು ಹೇಳಿದ್ದೇ ಆಗಬೇಕಿತ್ತು. ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ತಾನೆ, ಎಲ್ಲನೂ ಕೇಳೋದಕ್ಕೆ ಅರ್ಥ ಮಾಡಿಕೊಂಡು ಸರಿ ಅಮ್ಮ ಅಂತ ಒಪ್ಕೊಳ್ತಾನೆ. ಅದು ತುಂಬ ಖುಷಿಯಾಗುತ್ತೆ. ಮಕ್ಕಳು ಬೆಳೀತಾ ಬೆಳೀತಾ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಾರೆ ಅಲ್ವಾ. ಇವಾಗ ಎಕ್ಸಸೈಸ್ ಎಲ್ಲ ಮುಗೀತು, ಅವನನ್ನು ಸ್ವಲ್ಪ ಆಟ ಆಡಿಸ್ಬೇಕು. ಅವ್ನು ಕರಿತಾ ಇದ್ದಾನೆ ಆಟ ಆಡಿಸ್ಬಾ ಅಂತ. ಆಟ ಆಡಿಸ್ತೀನಿ. ಚಿನ್ನ ಹುಷಾರು. ಜಾರ್ತಿ ಹಂಗೆ ಹೋಗ್ಬೇಡ. ಅದು ಬಾಚಿನ ಚಿನ್ನ ಚಿನ್ನೂ ಆಟ ಆಡ್ಸೋಷ್ಟರಲ್ಲಿ ಸಂಜು ಕೂಡ ವಾಪಸ್ ಬಂದರು. ಫಿಶೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಂದೆ. ತುಂಬ ರಶ್ ಇತ್ತು, ತುಂಬ ಜನಕ್ಕೆ ಪಾಪ ಫಿಶೇ ಸಿಗಲಿಲ್ಲ ಅಂತ ಎಲ್ಲ ಹೇಳ್ತಿದ್ರು. ಹಾಗೆ ನಾನು ಸ್ವಲ್ಪ ವಾಕ್ ಮಾಡ್ತೀನಿ, ನಾನು ವಾಕ್ ಮಾಡೇ ಇಲ್ಲ ಅಂತ ಹೇಳಿದ್ರು. ಸೊ ಅದರಿಂದಾಗಿ ಇಬ್ಬರು ಜೊತೆಯಲ್ಲಿ ವಾಕ್ ಮಾಡ್ತಿದ್ದೀವಿ. ಚಿನ್ನು ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ತೀನಿ ಅಮ್ಮ ಅಂತ ಹೇಳ್ದ. ಸೊ ಓಕೆ ಆಟ ಆಡ್ತೀರಪ್ಪ ಅಂತ ಹೇಳಿ ಇವಾಗ ಇಬ್ಬರು ವಾಕ್ ಮಾಡ್ತಿದ್ದೀವಿ. ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ನಾವು ಮನೆಗೆ ಹೋಗೋ ದಾರಿಯಲ್ಲೇ ಸಂಡೇ ಮಾರ್ಕೆಟ್ ಇರೋದು. ಇದು ಎವ್ರಿ ಸಂಡೇ ಇರುತ್ತೆ ಮಾರ್ಕೆಟ್. ಈ ಸಂಡೇ ಮಾತ್ರ ಓಪನ್ ಇರೋದು. ಎಲ್ಲ ಥರದ ಫ್ರೆಶ್ ವೆಜಿಟೇಬಲ್ಸು, ಫ್ರೂಟ್ಸು, ಸೊಪ್ಪು ಎಲ್ಲ ಬಂದಿರುತ್ತೆ.
ಸೊ ನಾವು ಅಷ್ಟೇ ಒಂದು ವೀಕಿಗೆ ಬೇಕಾಗಿರೋಷ್ಟು ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲನೂ ಈ ಸಂಡೇ ಮಾರ್ಕೆಟಲ್ಲಿ ತೊಗೊಂಡು ಹೋಗ್ತೀನಿ. ತುಂಬ ಫ್ರೆಶ್ಶಾಗಿ ಬಂದಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದಾಗಿ 1 ವೀಕ್ಗೆ ಏನೇನು ಬೇಕೋ ಅದಷ್ಟನ್ನು ನಾನು ತೊಗೊಂಡೋಗಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಟೈಮ್ ಸಿಗೋಲ್ಲ ಡೈಲಿ ತೊಗೊಂಡು ಬರೋದಕ್ಕೆ. ಅದರಿಂದಾಗಿ ಫ್ರೆಶ್ಶಾಗಿ ಸಿಗುತ್ತೆ ಅಂತೇಳಿ ಸಂಡೇ ತೊಗೊಂಡೋಗೋದು. ಹಾಗೆ ಮನೆಗೆ ಬಂದು ನಾನು ರಾಗಿ ಮಾಲ್ಟನ್ನ ಮಾಡಿದೆ. ಯಾಕಂದರೆ ಫಿಶ್ ಸಾಂಬಾರೆಲ್ಲ ಮಾಡ್ಕೊಂಡು ಊಟ ಮಾಡೋದು ತುಂಬ ಲೇಟ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ರಾಗಿ ಮಾಲ್ಟನ್ನ ಮಾಡಿದೆ. ರಾಗಿ ಮಾಲ್ಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಆರೋಗ್ಯವಾಗಿ ಇರಬೇಕು ಅಂದರೆ ನಾವು ಆರೋಗ್ಯವಾಗಿ ತಿನ್ನಬೇಕು ಫಸ್ಟು. ಅದಾದಮೇಲೆ ನಾವು ಚೆನ್ನಾಗಿ ಆರೋಗ್ಯವಾಗಿರೋದಕ್ಕಾಗೋದು. ಅನ್ಹೆಲ್ದಿ ಫುಡ್ಸ್ ಎಲ್ಲನೂ ತಿನ್ಕೊಂಡು ಕೂತ್ಕೊಂಡ್ರೆ ಆರೋಗ್ಯವಾಗಿರೋದಕ್ಕಾಗಲ್ಲ. ಇವಾಗ 1 ಗ್ಲಾಸ್ ರಾಗಿ ಮಾಲ್ಟು ಹಾಗೆ ಡ್ರೈ ಫ್ರೂಟ್ಸ್ ಅವರಿಬ್ರಿಗೂ ಕೊಟ್ಬಿಟ್ಟು ಬಂದೆ. ಇವಾಗ ನಾನು ಸಹ ತೊಗೊಳ್ತಿದ್ದೀನಿ. ಡ್ರೈ ಫ್ರೂಟ್ಸ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ನಾನು ತುಂಬ ಸಲ ಹೇಳ್ತಾನೆ ಇರ್ತೀನಿ, ಆದಷ್ಟು ಟ್ರೈ ಮಾಡಿ ನೀವು ಕೂಡ ಡ್ರೈ ಫ್ರೂಟ್ಸ್ ಎಲ್ಲನೂ ತೊಗೊಳ್ಳೋದಕ್ಕೆ. ಇವಾಗ 1 ಗ್ಲಾಸ್ ರಾಗಿ ಮಾಲ್ಟು ಮತ್ತು ಇದಿಷ್ಟು ಡ್ರೈ ಫ್ರೂಟ್ಸ್ ತಿಂದರೆ ಬ್ರೇಕ್ಫಾಸ್ಟ್ ಅಂತೂ ಮುಗಿಯುತ್ತೆ. ಬೆಳಿಗ್ಗೆ ಟೈಮು ಆದಷ್ಟು ಹೆಲ್ದಿ ಫುಡ್ನ ತೊಗೊಂಡ್ರೆ ಇಡೀ ದಿನ ನಾವು ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ಫಿಶ್ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸಂಜೆಗೆ ನಾನು 1.5 kg ಮೀನು ಸಾಕು ಅಂತ ಹೇಳಿದೆ. ಅವ್ರು ನೋಡಿದರೆ 3 kg ಮೀನು ತೊಗೊಂಡಿದ್ದಾರೆ. ತುಂಬ ಫ್ರೆಶ್ಶಾಗಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಬೆಂಗಳೂರಲ್ಲಿ ಫ್ರೆಶ್ಶಾಗಿ ಸಿಗೋದೇ ಕಷ್ಟ, ಎಲ್ಲ ಐಸ್ ಮೀನು ಹಾಗೆ ಕೆಮಿಕಲ್ಸ್ ಹಾಕಿರ್ತಾರಂತೆ. ಸೊ ಅದರಿಂದಾಗಿ ಇದು ಕಣ್ಣು ಮುಂದೆ ಹಿಡ್ದಿರೋಂಥ ಮೀನಲ್ವಾ ಅಂತ ಹೇಳಿ ಅವರು 3 kg ಮೀನನ್ನು ತೊಗೊಂಡಿದ್ದಾರೆ. ಹಾಗೆ ಕಣ್ಣು ನೋಡಿ ಎಷ್ಟು ಹೊಳಿತಾ ಇದೆ. ಆದರೆ ಐಸ್ ಮೀನೆಲ್ಲ ತೊಗೊಂಡಾಗ ಕಣ್ಣು ಅದು ಅಷ್ಟು ಚೆನ್ನಾಗಿರಲ್ಲ. ಹಾಗೆ ನೀವು ಮೀನೆಲ್ಲ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಈ ರೀತಿ ಕಿವಿ ಹತ್ರ ಚೆಕ್ ಮಾಡಿ, ಅದು ಫುಲ್ಲು ರೆಡ್ ಆಗಿದ್ರೆ ಅದು ಫ್ರೆಶ್ ಮೀನು ಅಂತ. ಸೊ ಅದರಿಂದಾಗಿ ಆ ರೀತಿ ಚೆಕ್ ಮಾಡಿ ತಗೊಳ್ಳಿ. ನಾವಾದರೆ ಇಲ್ಲಿ ಡೈರೆಕ್ಟಾಗಿ ನೋಡಿನೇ ತೊಗೊಂಡಿದ್ದು. ಅದರಿಂದಾಗಿ ಆ ಥರ ಎಲ್ಲ ಏನೂ ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಅಲ್ಲೇ ನಮ್ಮ ಕಣ್ಣೆದುರಿಗೆ ಹಿಡಿದ್ಬಿಟ್ಟು ಕೊಟ್ರಲ್ವಾ. ಇವಾಗ ಇಷ್ಟೂ ಸಾಂಬಾರು ಮಾಡಿದ್ರೆ ಜಾಸ್ತಿ ಆಗಿಬಿಡುತ್ತೆ 3 kgನೂ. ಅದಕ್ಕೆ ಇವಾಗ ಸ್ವಲ್ಪ ಮೀನನ್ನು ಸಾಂಬಾರು ಮಾಡೋಣ, ಸ್ವಲ್ಪ ಮೀನನ್ನು ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಚಾನಲಲ್ಲಿ ತುಂಬ ಸಲ ನಾನು ಹೇಗೆ ಮೀನು ಸಾಂಬಾರು ಮತ್ತು ಚಾಪ್ಸ್ ಎಲ್ಲ ಮಾಡ್ತೀನಿ ಅನ್ನೋದನ್ನ ತೋರಿಸಿದ್ದೀನಿ. ಆದರೂ ಕೂಡ ಕೆಲವರು ಕೇಳಿದ್ದೀರಾ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ ಅಂತ. ಸೊ ಅದರಿಂದಾಗಿ ಬನ್ನಿ ಇವಾಗ ಫಿಶ್ ಸಾಂಬಾರು ಮತ್ತು ಚಾಪ್ಸ್ ಹೇಗೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಮೀನು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ನಾನಿಲ್ಲಿ 1 ಬೌಲಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೀವು 1 ತೆಂಗಿನಕಾಯಿನ ತೊಗೊಳ್ಳಿ. ನಾನು ಸ್ವಲ್ಪ ಮೀನು ಜಾಸ್ತಿ ಇರುತ್ತೆ ಅಂತ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು 4 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ಚಕ್ಕೆ ಲವಂಗ ಬೇಡ. ಹಾಗೆ ಸ್ವಲ್ಪ ಟೊಮೆಟೊ, ಹುಣಸೆ ಹುಳಿ ಬೇಕು, ಒಂದು ನಿಂಬೆ ಹಣ್ಣಿನ ಗಾತ್ರದ್ದು ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಅರಿಶಿಣನ ತೊಗೊಂಡಿದ್ದೀನಿ. ಈ ಹುಣಸೆ ಹುಳಿನ ಸಾಂಬಾರು ಕುದಿಬೇಕಾದ್ರೆ ಹಾಕ್ಕೊಳ್ಳೋಣ. ಇವಾಗ ಇದಿಷ್ಟು ಏನು ಮಸಾಲೆ ತೋರಿಸಿದ್ದೀನಿ ಇದಿಷ್ಟನ್ನು ರುಬ್ಕೊಳ್ಬೇಕು. ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆಗೆ ಕೊಡಬೇಕು. ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀನಿ, ಯಾಕಂದರೆ ಮೀನಿನ ತಲೆ ಎಲ್ಲ ಮುಳುಗಬೇಕಲ್ಲ ಅದರಿಂದಾಗಿ. ಹಾಗೆ ಇವಾಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋದಕ್ಕೆ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ನಾನು ಇತ್ತೀಚೆಗೆ ಅಡುಗೆಗೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ, ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಂಡು, ಮಸಾಲೆನೂ ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ನೀವು ನಿಮಗೆ ಸಾಂಬಾರು ಎಷ್ಟು ತೆಳ್ಳೆ ಬೇಕು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ಮೀನು ಸಾಂಬಾರು ಚೆನ್ನಾಗಿರಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ತುಂಬ ಗಟ್ಟಿನೂ ಇರಬಾರ್ದು, ಹಾಗಂತ ತುಂಬ ತೆಳ್ಳಗೂ ಇರಬಾರ್ದು. ಮೀನು ಹಾಕಿದ್ಮೇಲೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗೆ ಉಪ್ಪೆಲ್ಲನೂ ಹಾಕೊಂಡ್ಮೇಲೆ ನೀವು ರೆಡಿ ಮಾಡ್ಕೊಂಡಿರೋಂಥ ಹುಣಸೆ ರಸನೂ ಹಾಕ್ಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಈ ಥರ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಚೆನ್ನಾಗಿ ಕುದಿಯಬೇಕು. ಸಾಂಬಾರು ಚೆನ್ನಾಗಿ ಕುದ್ದಾದಮೇಲೆ ನಾವು ಮೀನನ್ನು ಹಾಕಬೇಕು. ಯಾಕಂದರೆ ಸಾಂಬಾರು ಜೊತೆನೇ ಮೀನನ್ನು ಹಾಕಿ ಕುದಿಸ್ಬಿಟ್ರೆ ಮೀನು ಬೇಗ ಬೆಂದ್ಬಿಡುತ್ತೆ. ಸೊ ಅದರಿಂದಾಗಿ ಸಾಂಬಾರು ಚೆನ್ನಾಗಿ ಕುದಿ ಬಂದ ಮೇಲೆ ಲಾಸ್ಟಲ್ಲಿ ನಾವು ಮೀನನ್ನು ಹಾಕ್ಕೊಂಡು ಒಂದು 7ರಿಂದ 8 ನಿಮಿಷ ಮೀನನ್ನು ಬೇಯಿಸ್ಕೊಂಡ್ರೆ ಸಾಕು. 10 ನಿಮಿಷ 12 ನಿಮಿಷ ಈ ಥರ ಬೇಯಿಸ್ಕೊಂಡ್ರೂ ಕೂಡ ಮೀನು ಫುಲ್ ಕಲಸೋದೋ ರೀತಿ ಬೆಂದೋಗ್ಬಿಡುತ್ತೆ. ಸೊ ಅದರಿಂದಾಗಿ ಕರೆಕ್ಟಾಗಿ 7ರಿಂದ 8 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಮೀನೆಲ್ಲ ಮುರಿದೋಗೋದು ಆ ಥರ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟ್ ಕೂಡ.
ನೋಡಿದ್ರಲ್ವಾ ಮೀನು ಸಾಂಬಾರು ಎಷ್ಟು ಈಸಿ ಅಂತ. ಇವಾಗ ಮೀನು ಚಾಪ್ಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಮೀನು ಚಾಪ್ಸ್ಗೆ ನಾನು ಈ ರೀತಿ ಪೀಸ್ಗಳನ್ನ ತೊಗೊಂಡಿದ್ದೀನಿ. ಮೀನಲ್ಲಿರೋ ಮಧ್ಯ ಭಾಗಗಳನ್ನ ತೊಗೊಂಡಿದ್ದೀನಿ, ಯಾಕಂದರೆ ಇದರಲ್ಲಿ ಮುಳ್ಳು ಸ್ವಲ್ಪ ಕಡಿಮೆ ಇರುತ್ತೆ, ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಈ ಥರದ ಪೀಸ್ಗಳು ಅಂತ ಹೇಳಿ ಈ ಥರ ಪೀಸ್ನ ತೊಗೊಂಡಿದ್ದೀನಿ. ನಾನು ನಮ್ಮ ಮಮ್ಮಿ ಮನೆಯಲ್ಲೆಲ್ಲ ಇರಬೇಕಾದ್ರೆ ನಮ್ಮ ಮಮ್ಮಿ ಇದೇ ಥರದ ಪೀಸಲ್ಲಿ ಚಾಪ್ಸ್ ಎಲ್ಲ ಮಾಡ್ತಿದ್ರು. ಸೊ ಅದರಿಂದಾಗಿ ನಾನು ಅದೇ ಥರದ ಪೀಸ್ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೀನಿನ ಚಾಪ್ಸ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಿಶ್ ಚಾಪ್ಸ್ ಮಾಡೋದಕ್ಕೆ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ 2 ಈರುಳ್ಳಿ, ಹಾಗೆ 2 ಟೊಮೆಟೊ, ಅರ್ಧ ಹೋಳು ತೆಂಗಿನಕಾಯಿ, 2 ಟೇಬಲ್ ಸ್ಪೂನಷ್ಟು ಕಡಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಕಾಳುಮೆಣಸು. ಕಾಳುಮೆಣಸು ಎಲ್ಲ ತೊಗೊಂಡಿರೋದ್ರಿಂದಾಗಿ ಹಸಿಮೆಣಸಿನ್ಕಾಯಿನ ಕೇವಲ 4 ತೊಗೊಂಡಿದ್ದೀನಿ. ಇವಾಗ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಬಿಸಿ ಮಾಡಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಈಗ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸೇಮ್ ಮೀನು ಸಾಂಬಾರಿಗೆ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಇದಕ್ಕೇನು ನೀವು ಹುಣಸೆ ರಸ ಎಲ್ಲ ಹಾಕೋದೇನು ಬೇಡ, ಹಾಗೇ ಮಾಡಿ. ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಹಾಕ್ಕೊಳ್ಳಿ. ಫಿಶ್ ಚಾಪ್ಸ್ಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಜಾಸ್ತಿ ನೀರೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಮೀನು ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು. ಗ್ರೇವಿ ಟೈಪೇ ಇದ್ರೇ ಚೆನ್ನಾಗಿರುತ್ತೆ, ತುಂಬ ಸಾಂಬಾರು ಥರ ಆದರೆ ಚೆನ್ನಾಗಿರಲ್ಲ ಚಾಪ್ಸು. ಸೊ ಅದರಿಂದಾಗಿ ನಾನು ಈ ಕನ್ಸಿಸ್ಟೆನ್ಸಿಲಿ ಹಾಕ್ಕೊಂಡಿದ್ದೀನಿ. ಈಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಲಾಸ್ಟಲ್ಲಿ ಮೀನನ್ನು ಹಾಕ್ಕೊಳ್ಬೇಕು. ಮೊದಲಿಗೆ ಹಾಕೋಬಿಡಬೇಡಿ, ಮೀನೆಲ್ಲ ಕಲಸೋದಂಗೆ ಆಗಿಬಿಡುತ್ತೆ. ಸೊ ಇದನ್ನು ಕೂಡ 7ರಿಂದ 8 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಂಡ್ರೆ ನಮಗೆ ಫಿಶ್ ಚಾಪ್ಸ್ ರೆಡಿ ಆಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಫಿಶ್ ಚಾಪ್ಸ್ನ ಈ ರೀತಿ ಮಾಡಿದ್ರೆ ರೊಟ್ಟಿ ಚಪಾತಿಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಮಾಡಿದ್ದೀನಿ. ಬರೀ ಸಾಂಬಾರು ಮಾಡ್ಕೊಂಡು ತಿಂದರೆ ಬೋರ್ ಆಗಿಬಿಡುತ್ತೆ, ಅಷ್ಟು ಮೀನು ಖಾಲಿ ಆಗೋಷ್ಟರಲ್ಲಿ. ಅದಕ್ಕೆ ನಾನು ಚಾಪ್ಸ್ ಮತ್ತು ಸಾಂಬಾರು ಎರಡನ್ನೂ ಮಾಡಿದ್ದೀನಿ. ಈಗ ಊಟ ರೆಡಿಯಾಗಿದೆ. ಚಿನ್ನು ಮತ್ತು ಸಂಜುನು ಕೂಡ ರೆಡಿಯಾಗಿ ಕೂತಿದ್ದಾರೆ. ಫಿಶ್ ಸಾಂಬಾರು ಅಂದರೆ ಸಂಜೆಗೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಕೂಡ ಆಯ್ತಾ ಅಂದ್ಕೊಂಡು ಕೂತಿದ್ದಾರೆ. ಬಟ್ ನನ್ನ ಮಗನಿಗೆ ಅಷ್ಟು ಇಷ್ಟ ಇಲ್ಲ. ಬಟ್ ಇವಾಗ ತಿನ್ನಿಸ್ಬೇಕು, ಆದ್ರೂ ಹಿಂಸೆ ಮಾಡಿ. ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಚಾಪ್ಸು ಮತ್ತು ಸಾಂಬಾರು ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಚಿನ್ನು ಹೆಂಗಿದೆ ಫಿಶು ಸಾಂಬಾರು? ಚೆನ್ನಾಗಿದೆಯಾ? ಸಂಜು ಹೆಂಗಿದೆ? ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಭಾನುವಾರದ ದಿನ ಹೇಗಿರುತ್ತೆ ಅಂತ. ಇದೇ ರೀತಿ ಇರುತ್ತೆ ಆಲ್ಮೋಸ್ಟ್. ಕೆಲವೊಂದು ಟೈಮ್ ಮಾತ್ರ ಹೊರಗಡೆ ಎಲ್ಲ ಹೋಗೋದಿದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ. ಇವಾಗ ಊಟ ಎಲ್ಲ ಮುಗಿಸಿ ಬೆಳಗ್ಗೆ ಮಾರ್ಕೆಟಿಂದ ವೆಜಿಟೇಬಲ್ಸ್ ಎಲ್ಲ ತಂದಿದ್ವಲ್ಲ, ಅದನ್ನೆಲ್ಲ ಹರಡಿಟ್ಟಿದೆ, ಸ್ವಲ್ಪ ತೇವಾಂಶ ಎಲ್ಲ ಆರಲಿ ಅಂತ. ಹಾಗೆ ತಗರಿಕಾಯಿ ಚೆನ್ನಾಗಿತ್ತು ಅಂತ ಒಂದು 4 kgನೇ ತಂದುಬಿಟ್ಟಿದ್ದೀನಿ. ಗೆಣಸು ತುಂಬಾ ಒಳ್ಳೆಯದು, ಅದಕ್ಕೆ ನಾನು ಪ್ರತಿ ವಾರ ತಗೊಳ್ತಿರ್ತೀನಿ. ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮ್ಗೆಲ್ಲ ಬೇಯಿಸೋದಕ್ಕೆ ಅಂತ ಹೇಳಿ. ಹಾಗೆ ತುಂಬ ಒಳ್ಳೆಯದು ಕೂಡ. ಹಾಗೆ 1 ವೀಕ್ಗಾಗಷ್ಟು ವೆಜಿಟೇಬಲ್ಸು, ಫ್ರೂಟ್ಸು, ಸೊಪ್ಪು ಎಲ್ಲ ತಂದು ಇಟ್ಕೊಬಿಡ್ತೀನಿ. ಯಾಕಂದರೆ ಡೈಲಿ ಹೋಗಿ ತೊಗೊಂಡು ಬರೋದಕ್ಕಾಗಲ್ಲ, ನಮಗೆ ತುಂಬ ಬ್ಯುಸಿ ಇರ್ತೀವಿ. ಸಂಜುನು ಆಫೀಸ್ಗೆಲ್ಲ ಹೋಗ್ತಾರಲ್ವ, ಅದರಿಂದಾಗಿ 1 ವೀಕ್ಗಾಗಷ್ಟು ನಾನು ತಂದು ಎಲ್ಲನೂ ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ಗೆ ಎತ್ತಿಡಬೇಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಸಂಡೇ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.